ಸೂಪರ್ ಆಗಿತ್ತು. ಚೆನ್ನಾಗಿದೆ. ನವೀನ್ ಸಜ್ಜಿ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಹಳ್ಳಿ ಕಾನ್ಸೆಪ್ಟು, ಒಂದು ಸಿಟಿ ಕಾನ್ಸೆಪ್ಟು, ಬಟ್ ಅವ್ರದ್ದು ಪ್ಯೂರ್ ಲವ್ ತುಂಬ ಕಂಟಿನ್ಯೂ ಆಗಿದೆ. ಬಟ್ ಹೆಣ್ಮಕ್ಳು ಹೇಗೆ ಮೋಸ ಮಾಡ್ತಾರೆ ಅಂತ ಇಲ್ಲಿ ನೋಡಿ ತಿಳ್ಕೊಬೋದು. ಚೆನ್ನಾಗಿ ಮಾಡಿದ್ದಾರೆ, ಬಟ್ ಕ್ಯಾರೆಕ್ಟರ್ ವೈಸ್ ಅಷ್ಟೇ ಹೇಳ್ತಾರೆ ನಾನು. ಥ್ಯಾಂಕ್ ಯು. ನಿರ್ದೇಶನ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಟೋಟಲಿ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಎಲ್ಲೂ ಮೊಬೈಲ್ ಕೈಗೆ ಬರೋಲ್ಲ. ಅಂದರೆ ಹೌದೌದು. ಆ ನಿಂಗಣ್ಣ ಸಾಂಗ್ ಮತ್ತು ಕೈ ತೊಳ್ಕೊಂಡು ಮುಟ್ಟಂಗೊಳ್ಳೆ ಸಾಂಗ್ ಬರೆದಿರೋದು ನಾನೇ. ಧ್ವಜಕ್ಕೆ ಸಂಭಾಷಣೆ. ಓಕೆ, ನನಗೆ ಇದು ಒಂಥರ ತುಂಬ ಈ ಮಟ್ಟಕ್ಕೆ ಬಂದಿದೆ ಅಂತ ನನಗೂ ಅಂದ್ಕೊಂಡಿದ್ದಿರಲಿಲ್ಲ. ನಾನು ಬರೆದಾಗ ಕ್ರೌಡ್ ನೋಡ್ಬೇಕು ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಒಳಗಡೆ ಎಂಜಾಯ್ ಮಾಡ್ತಾನೆ ಇದ್ದಾರೆ. ಇನ್ನು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ ಸರ್, ಅದ್ಭುತ. ಇದು ಅಂದರೆ ನಮ್ಮ ಇನ್ನು ಸೂಫ್ರಮ್ ಶೋ ನೋಡಾದ್ಮೇಲೆ ಈ ಥರದ್ದೊಂದು ಎಂಟರ್ಟೈನ್ಮೆಂಟ್ ನಾನು ಇದೇ ಫಸ್ಟ್ ನೋಡಿದ್ದು. ನಾನು ಕತೆ ಬರೆದು ಹಾಡು ಬರೆದಾದ್ಮೇಲೆ ನಂಗೆ ಗೊತ್ತಿರಲಿಲ್ಲ ಈ ಲೆವೆಲ್ಗಾಗಿದೆ. ಇದೇ ಫಸ್ಟ್ ಸಿನಿಮಾ ನೋಡಿದ್ದು. ಇಲ್ಲ ಏನು ಅಂದ್ಕೊಂಡಿದ್ದಿರಲಿಲ್ಲ. ಈಗ ಹಿಟ್ಟಾಗಿದೆ. ನವೀನ ನಾವು ಸಿನಿಮಾ ತಕ್ಕಾಗಿ ತುಂಬ ಕಾಮಿಡಿಯಾಗಿದೆ. ಪ್ರತಿಯೊಬ್ಬರು ಕೂತು ನೋಡುವಂಥ ಸಿನಿಮಾ. ಎಷ್ಟು ಕಾಮಿಡಿ ಇದೆ, ಒಳ್ಳೆ ಸಾಂಗ್ ಇರ್ಬೋದು, ತುಂಬ ಆ್ಯಕ್ಟಿಂಗ್ ಹೇಳ್ತು. ಎಲ್ಲ ಹೊಸ ಕಲಾವಿದರಾದ್ರೂ ಸಹ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದ್ರ ಥರ ಇಲ್ಲಿ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾ ನೋಡಿದ್ರೆ ಎಷ್ಟು ನಕ್ಕು ಸಾಕಾಗುತ್ತೆ. ಈ ಸಿನಿಮಾ ನೋಡಿ ಯಾರಾದರೂ ನಗ್ದೇ ಬಂದವ್ರಿಗೆ ನಾನು 1,000 ರೂಪಾಯಿ ದುಡ್ಡು ಕೊಡ್ತೀನಿ ಸರ್. ಖಂಡಿತ ಸಿನಿಮಾ ಅಲ್ಟಿಮೇಟು. ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಒಳ್ಳೆ ತುಂಬ ಚೆನ್ನಾಗಿದೆ. ಹೊಸಬರಾದ್ರೂ ಸಹ ಹಳಬರು ಸಿನಿಮಾ ಮಾಡಿರೋ ಥರ ಫೀಲ್ ಆಗುತ್ತೆ. ಒಂದು ಸ್ವಲ್ಪ ಬೇಜಾರಾಗಲ್ಲ. ಫಸ್ಟಿನ ಸಾಯಂಕಾಲ ಲಾಸ್ಟ್ ಕಂಟೂ ಅದ್ಭುತವಾಗಿದೆ. ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ನವೀನ್ ಸಜ್ಜಿ ಅವ್ರ ಸಾಂಗ್ಗಳು ಸೂಪರ್ ಆಗಿದೆ. ಇದು ಫಿಲಮ್ ನೋಡ್ದಂಗೆ ಅನ್ನಿಸ್ಲಿಲ್ಲ. ಏನೋ ಒಂದು ಹಳ್ಳಿಗೆ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತು. ಅಂದರೆ ಹಳ್ಳಿ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿದ್ದಾರೆ ಅದು ಅಷ್ಟೇ. ಮತ್ತು ಹಿಂದೆ ಬ್ಯಾಕ್ಗ್ರೌಂಡ್ ಇದು ಕಲರ್ಫುಲ್ಲು ಎಲ್ಲ ತುಂಬ ಚೆನ್ನಾಗಿತ್ತು. ಎಡಿಟಿಂಗ್ ಚೆನ್ನಾಗಾಗಿದೆ. ಅಂದರೆ ಹೊಸಬ್ರನ್ನ ಜಾಸ್ತಿ ಪರಿಚಯ ಮಾಡಿಸಿದ್ದಾರೆ ಈ ಫಿಲಮಲ್ಲಿ. ಹೌದು ಅಷ್ಟೇ. ನಮಗೆಲ್ಲ ಹೊಸ ಮುಖಗಳು ನೋಡ್ತಾ ಇದ್ದೀವಿ. ಪರವಾಗಿಲ್ಲ. ಆದರೂ ಎಲ್ಲರೂ ಚೆನ್ನಾಗಿ ಮಾಡೋರು. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಇನ್ನೇನು ಮತ್ತೆ ಎಲ್ಲರೂ ಅದಕ್ಕೆ ಬಂದಿರೋದೆಲ್ಲ ಫ್ಯಾಮಿಲಿ. ಅಂದರೆ ಆರಾಮ್ ನೋಡ್ಬೋದು. ನಾವೆಲ್ಲ ಹಳ್ಳೀಲಿ ಕೂತಿದ್ದೀವಿ, ನಾವು ಕೂಡ ಅವ್ರ ಜೊತೆ ಕೂತಿದ್ದೀವಿ ಅನ್ನಿಸ್ತಿತ್ತು. ಥ್ಯಾಂಕ್ ಯು. ಮತ್ತು ಹಾಡಲ್ಲಿ ಒಂದು ಸಾಂಗಲ್ಲಿ ಹಾಡು ಯಾವುದೋ ನೆನಪಿಲ್ಲ, ಅದರಲ್ಲಿ ಎಲ್ಲ ಕ್ಲಾಸಿಕಲ್ಲು ಎಲ್ಲ ಬಂದಿದೆ. ಪೂರ್ತಿ ಹಳ್ಳಿದನ್ನೆಲ್ಲ ಯೂಸ್ ಮಾಡಿದ್ದಾರೆ. ಎಲ್ಲ ಅದು ಫಸ್ಟದು. ಆಮೇಲಿಂದು ಬಂದು ಇದು ಭರತನಾಟ್ಯ ಎಲ್ಲ ಬರುತ್ತೆ. ಎಲ್ಲ ಕ್ಲಾಸಿಕಲ್ಲು. ಮತ್ತು ಹಿಂದೆ ಬ್ಯಾಕ್ಗ್ರೌಂಡ್ ಇದು ಏನು ಹಳ್ಳಿಗಳ ದೇವಸ್ಥಾನಗಳು, ಆ ಕಂಬಗಳು ಅವೆಲ್ಲ ನನಗೆ ತುಂಬ ಇಷ್ಟ. ಸಖತ್ತಾಗಿತ್ತು. ನಮ್ಮ ಋಷಿಯಮ್ಮ ಸೂಪರಾಗಿ ಮಾಡಿದ್ದಾರೆ. ವಿಡಿಯೋ ಸೂಪರ್ ಆಗಿತ್ತು. ಎಂಟರ್ಟೈನ್ಮೆಂಟ್ ಆಗಿತ್ತು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಸೂಪರ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ನಮಗೆ ಮೂವಿ ಫ್ಲೋ ಆಗಲಿ ಎಲ್ಲಾಗಲಿ ಒಂಚೂರು ಬೋರ್ ಆಗಿಲ್ಲ. ಆ್ಯಂಡ್ ಯಾರೂ ಫಸ್ಟ್ ಟೈಮರ್ಸ್ ಥರ ಇಲ್ಲ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರದು. ಓವರಾಲ್ ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ಅ ಮಸ್ಟ್ ವಾಚ್ ಫಿಲಮ್. ಎಲ್ಲರೂ ಹೋಗಿ ನೋಡಿ. ಇಟ್ ಈಸ್ ವೆರಿ ನೈಸ್. ಈ ಫಿಲಮಲ್ಲಿ ಹಳ್ಳಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತಾಡೋ ಭಾಷೆಗಿಂತ ಬೇರೆ ಭಾಷೆಯಲ್ಲಿ ಫಿಲಮ್ ತೆಗೆದಿದ್ದಾರೆ. ಅದು ಆ ಭಾಷೆ ಕೇಳಿದಾಗ ನಿಮ್ಗೆ ಯಾವ ರೀತಿ ಅದೇ ಇದರಲ್ಲಿ ಒಂಥರ ಥ್ರಿಲ್ಲು, ಒಂಥರ ಡಿಫ್ರೆಂಟ್ ಮಜಾ ಕೊಡುವಂಥ ವಿಷಯ. ಓವರಾಲ್ ಒಂದು ಹಳ್ಳಿ ವಾತಾವರಣ, ಹಳ್ಳಿ ಲ್ಯಾಂಗ್ವೇಜು, ಅದೇ ಒಂದು ನಿಮಗೊಂದು ಸಪ್ರೇಟ್ ಒಂದು ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಆ್ಯಂಡ್ ಓವರಾಲ್ ಅದು ಮೂವಿ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ಲೈಕ್ ಅ ಮಸ್ಟ್ ವಾಚ್ ಫಿಲಮ್. ಇಟ್ಸ್ ಅ ವೆರಿ ಗುಡ್ ಎಂಟರ್ಟೈನರ್. ದಯವಿಟ್ಟು ಹೋಗಿ ನೋಡಿ. ಇಟ್ ಇಸ್ ವೆರಿ ಫ್ಯಾಮಿಲಿ ಕೂತ್ಕೊಂಡೆಲ್ಲ ನೋಡ್ಬೋದಾ ಫಿಲಮ್? ಡೆಫಿನೆಟ್ಲಿ ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ದೊಡ್ಡವರು, ಚಿಕ್ಕವರು, ಮಕ್ಕಳು ಎಲ್ಲ ಕೂತು ನೋಡೋಂಥದ್ದು. ಆ್ಯಂಡ್ ಎಲ್ಲರಿಗೂ ಒಂದು ಎಲಿಮೆಂಟ್ ಇದೆ ಆ್ಯಂಡ್ ಒಳ್ಳೆ ಸಂದೇಶನೂ ಇದೆ. ಸೊ ಎಲ್ಲರೂ ನೋಡಬೇಕು ಇದನ್ನು. ಸೂಪರ್ ಆಗಿದೆ ಸರ್. ಓವರಾಲ್ ಚೆನ್ನಾಗಿದೆ. ಒಳ್ಳೆ ಹೊಸ ಕಲಾವಿದರಿಗೆ ಒಳ್ಳೆ ಇದು ವೇದಿಕೆ. ಮತ್ತು ಸೂಪರ್ ಆಗಿದೆ ಮೂವಿ. ಯಾವುದ್ರಲ್ಲೂ ಬೋರು ಗೀರನ್ ಅನ್ಸೋದು ಏನಿಲ್ಲ. ಬಟ್ ಸೂಪರ್ ಆಗಿದೆ ಮೂವಿ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು 100% ನೋಡ್ಬೋದು ಸರ್. ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಸರ್. ಅದು ನಮ್ಮ ಮಂಡ್ಯ ಲ್ಯಾಂಗ್ವೇಜ್ ಬಿಡ್ತೀವ. ಸೂಪರ್ ಆಗಿದೆ. ನಮಗೆ ತುಂಬ ಇಷ್ಟ ಆಯಿತು.